ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಜೂನ್ 16ರ ನಂತರ ಮಿಥುನ ರಾಶಿಯವರ ಗ್ರಹಗತಿಗಳನ್ನು ಆಧರಿಸಿ ಇವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಮುಖ್ಯವಾಗಿ ಈ ಮಿಥುನ ರಾಶಿಯವರ ಸ್ವಭಾವವೆಂದರೆ ಇವರಿಗೆ ತಾಳ್ಮೆ ಹೆಚ್ಚಾಗಿರುತ್ತದೆ. ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಸಹ ಅವುಗಳನ್ನು ಚಾಕಚಕ್ಯತೆಯಿಂದ ತಾಳ್ಮೆಯಿಂದ ಅವುಗಳನ್ನು ನಿಭಾಯಿಸಿಕೊಂಡು ಹೋಗುವಂತಹ ಗುಣ ಇವರಲ್ಲಿರ್ತದೆ. ಯಾವುದಾದರೂ ಕೆಲಸವನ್ನು ಕೈಗೆ ತೆಗೆದುಕೊಂಡರೆ ಅವುಗಳನ್ನು ಅರ್ಧಕ್ಕೆ ನಿಲ್ಲಿಸದೆ ಆ ಕಾರ್ಯಗಳನ್ನು ಪೂರ್ಣಗೊಳಿಸುವ ಕಾರ್ಯದಕ್ಷತೆ ಇವರಲ್ಲಿರುತ್ತದೆ. ಕೆಲವೊಮ್ಮೆ ಇವರು ಚಂಚಲ ಮನಸ್ಸಿನಿಂದ ನಡೆದುಕೊಳ್ಳುತ್ತಾರೆ. ಅಂದರೆ ಇವರ ನಿರ್ಧಾರಗಳನ್ನು ಪ್ರತಿ ಕ್ಷಣಕ್ಕೂ ಬದಲಾಯಿಸುತ್ತಿರುತ್ತಾರೆ. ಇವರು ಯಾರನ್ನ ಸುಲಭವಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ. ಇವರು ಯಾವ ವ್ಯಕ್ತಿಯನ್ನು ಸಹ ಬೇಗನೆ ನಂಬುವುದಿಲ್ಲ. ಸೂಕ್ಷ್ಮವಾಗಿ ಆಲೋಚಿಸಿ ತಾಳ್ಮೆಯಿಂದ ಇವರು ಎದುರು ವ್ಯಕ್ತಿಗಳನ್ನು ಆಯ್ಕೆ ಮಾಡುತ್ತಾರೆ. ಈ ಜೂನ್ ತಿಂಗಳ 16ರ ನಂತರ ಕುಜಗ್ರಹ ಮತ್ತು ರಾಹು ಕೇತುವಿನ ಪ್ರಭಾವದಿಂದ ಅಂದುಕೊಂಡಂತಹ ಕೆಲಸಗಳು ಸಕಾಲಕ್ಕೆ ಪೂರ್ಣವಾಗದಿರಬಹುದು. ಯಾವುದಾದರೂ ಕೆಲಸವನ್ನು ಮಾಡಲು ಪ್ರಯತ್ನಿಸಿದರೆ ಯಾವುದೇ ಅಡೆತಡೆಗಳಿಂದ ಆ ಕಾರ್ಯಗಳು ಪೂರ್ಣವಾಗದೇ ಇರುವುದು, ಅಡ್ಡಿ ಆತಂಕಗಳು ಕಂಡು ಮಧ್ಯಕ್ಕೆ ನಿಲ್ಲುವಂತಹ ಪರಿಸ್ಥಿತಿಗಳು ಬರುವಂತಹ ಸಾಧ್ಯತೆಗಳಿವೆ. ಹಾಗೆ ಈ ಸಮಯದಲ್ಲಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಖರ್ಚಿನ ಅನಿವಾರ್ಯ ಕಾಣಬಹುದು. ಈ 7 ದಿನಗಳ ಕಾಲ ಹಣಕಾಸಿನ ಸ್ಥಿತಿ ಅಷ್ಟೇನೂ ತೃಪ್ತಿಕರವಾಗಿರೋದಿಲ್ಲ. ಈ ಸಮಯ ಮಿಥುನ ರಾಶಿಯವರು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡು ಖರ್ಚುಗಳನ್ನು ವ್ಯವಹರಿಸುವುದು ಸೂಕ್ತ. ಮುಖ್ಯವಾಗಿ ಮಿಥುನ ರಾಶಿಯವರು ಈ ಸಮಯದಲ್ಲಿ ಯಾವುದೇ ರೀತಿಯ ಸಾಲಗಳನ್ನು ಮಾಡಬೇಡಿ. ಈ ಸಮಯದಲ್ಲಿ ಸಾಲವಾಗಿ ಹಣ ಪಡೆಯೋದ್ರಿಂದ ಪಡೆದಂತಹ ಹಣ ಹಿಂತಿರುಗಿಸಲು ಹೆಚ್ಚಿನ ಸಮಯ ಬೇಕಾಗಬಹುದು. ಹಾಗಾಗಿ ಈ ಸಮಯ ಚಿನ್ನದ ಸಾಲ, ಕೈ ಸಾಲ, ವಸ್ತು ವಾಹನದ ಮೇಲೆ ಯಾವುದೇ ರೀತಿಯ ಸಾಲವನ್ನು ಮಾಡದೇ ಇರತಕ್ಕಂಥದ್ದು ಸೂಕ್ತ. ಹಾಗೆ ಮಿಥುನ ರಾಶಿಯ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಈ ಸಮಯ ಮಿಶ್ರ ಫಲಿತಾಂಶ ಕಾಣುವ ಅವಕಾಶಗಳು. ಅಂದರೆ ಅಂದುಕೊಂಡಂತಹ ಸ್ಥಿತಿಯಲ್ಲಿ ವ್ಯವಹಾರಗಳು ನಡೆದರೂ ಸಹ ಲಾಭ ಕಾಣುವ ಸ್ಥಿತಿ 50-50 ಎಂದೇ ಹೇಳಬಹುದು. ಹಾಗೆ ಉದ್ಯೋಗಸ್ಥರು, ಮಿಥುನ ರಾಶಿಯ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರು ಈ ಸಮಯ ಶುಭ ಸಮಯವೆಂದು ಹೇಳಬಹುದು. ಉದ್ಯೋಗ ಮಾಡ್ತಕ್ಕಂತಹ ಕಚೇರಿ ಕಾರ್ಯಾಲಯಗಳಲ್ಲಿ ಹೊಸ ಪರಿಚಯವಾಗಲಿದ್ದು ಅವರಿಂದ ಹೆಚ್ಚಿನ ಅನುಕೂಲಗಳಾಗುವಂತಹ ಅವಕಾಶಗಳಿವೆ. ಆದಾಗ್ಯೂ ಸಹ ತಮ್ಮ ಸಹೋದ್ಯೋಗಿಗಳೊಂದಿಗೆ ಮತ್ತು ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಅನಗತ್ಯವಾದ ಚರ್ಚೆ ಮತ್ತು ವಾದಗಳು ಮಾಡದಂತೆ ಎಚ್ಚರವಾಗಿರಿ. ಈ ಸಮಯ ಉದ್ಯೋಗ ಕ್ಷೇತ್ರದಲ್ಲಿ ಅನೇಕ ರೀತಿಯ ಲಾಭ ಪಡೆಯುವ ಅವಕಾಶಗಳು ಮತ್ತು ಪ್ರಮೋಷನ್ ಪಡೆಯುವಂತಹ ಹೆಚ್ಚಿನ ಸಾಧ್ಯತೆಗಳಿವೆ. ಕುಟುಂಬ ಸದಸ್ಯರಿಂದ ಹೆಚ್ಚಿನ ಪ್ರೀತಿ ದೊರೆಯಲಿದೆ. ವಿವಾಹಿತರಾಗಿದ್ದರೆ, ಮಿಥುನ ರಾಶಿಯವರು ವಿವಾಹಿತರಾಗಿದ್ದರೆ ಈ ಸಮಯ ನಿಮ್ಮ ಬಾಳ ಸಂಗಾತಿಯಿಂದ ಹೆಚ್ಚಿನ ಪ್ರೀತಿ ಪಡೆಯುವ ಮತ್ತು ಅವರೊಂದಿಗೆ ಹೆಚ್ಚಿನ ಸಮಯ ಕಳೆಯುವಂತಹ ಅವಕಾಶಗಳಿವೆ. ಈ ಸಮಯ ಕುಟುಂಬದವರಿಗೆ ಹೆಚ್ಚಿನ ಗಮನ ಮತ್ತು ಸಮಯ ಕೊಡೋದ್ರಿಂದ ಮಾನಸಿಕವಾಗಿ ಸಂತೃಪ್ತಿಯನ್ನು ಪಡೆಯಲಿದ್ದೀರಿ. ಆರೋಗ್ಯ ವಿಚಾರವೆಂದರೆ ಅನಾರೋಗ್ಯದಲ್ಲಿರ್ತಕ್ಕಂತಹ ಮಿಥುನ ರಾಶಿಯವರು ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿದ್ದೀರಿ. ಹಾಗೆ ಮಿಥುನ ರಾಶಿಯವರಿಗೆ ಜೂನ್ 16ರ ನಂತರ ಹೊಸ ವ್ಯಕ್ತಿಗಳ ಪರಿಚಯ ಹೆಚ್ಚಾಗುವುದು, ಹೊಸ ಸ್ನೇಹಿತರನ್ನು ಸಂಪಾದನೆ ಮಾಡ್ತೀರಿ. ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಶುಭ ಸಮಯ. ಶಾಲಾ ಕಾಲೇಜುಗಳು ರೀಓಪನ್ ಆಗುವಂತಹ ಸಮಯ. ನೀವು ನಿರ್ದಿಷ್ಟ ವಿಷಯದ ಬಗ್ಗೆ ಆಲೋಚಿಸಿ ನಿಮಗೆ ಅನುಕೂಲವಾದಂತಹ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಇನ್ನುಳಿದಂತೆ ಈ ಸಮಯ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ
ಅತ್ಯುತ್ತಮವಾದಂತಹ ಸಮಯ. ಮಿಥುನ ರಾಶಿಯವರಿಗೆ ಈ ಸಮಯ ವೈವಾಹಿಕ ಜೀವನ ಅತ್ಯುತ್ತಮವಾಗಿದೆ. ಕುಟುಂಬ ಸದಸ್ಯರ ಪ್ರೀತಿ ಪಡೆಯುವಿರಿ. ಸಾಧ್ಯವಾದಷ್ಟು ಕುಟುಂಬಕ್ಕಾಗಿ ಸಮಯ ಕೊಡಿ. ಇದರಿಂದ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಬರಲು, ಕುಟುಂಬದವರಿಂದ ಹೆಚ್ಚಿನ ಲಾಭ ಪಡೆಯಲು ಸಾಧ್ಯವಿದೆ. ಮಿಥುನ ರಾಶಿಯವರೇ, ಎಷ್ಟೇ ಬ್ಯುಸಿ ಇದ್ದರೂ ಸಹ ಈ ಸಮಯ ನೀವು ಕುಟುಂಬಕ್ಕೆ ಹೆಚ್ಚು ಸಮಯ ಕೊಟ್ಟು ನೋಡಿ. ನಿಮಗಾಗುವ ಬದಲಾವಣೆಯನ್ನು ಕಂಡು ಖಂಡಿತವಾಗಿಯೂ ಆಶ್ಚರ್ಯಪಡ್ತೀರಿ. ವೀಕ್ಷಕರೇ, ನಾವು ತಿಳಿಸಿದಂತಹ ಮಿಥುನ ರಾಶಿಯ ಫಲಗಳು ಮತ್ತು ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ನಿಮಗೆ ತಿಳಿದಿರತಕ್ಕಂಥವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಶ್ರೀ ಪ್ರಸನ್ನಾಂಜನೇಯ ಎಂದು ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.